ರಾಜರು ಅಂದರೆ ಏನು? ಎಲ್ಲ ವಿಹಾರ ಮಾಡಬೇಕು, ಎಲ್ಲರೂ ಸುಖವಾಗಿದ್ದಾರ ನೋಡಬೇಕು, ಒಬ್ಬನನ್ನಲ್ಲ ಕಟ್ಟ ಕಡೆಯ ಪ್ರಜೆ ಸುಖವಾಗಿದ್ದಾನ ಅಂತ ನೋಡಬೇಕು. ಒಬ್ಬ ರಾಜ ಅಂದರೆ ಒಂದು ವರ್ಗ ಖುಷಿ ಇದೆ, ಇನ್ನೊಂದು ವರ್ಗ ಖುಷಿ ಇಲ್ಲದಿದ್ದರೆ ಅವನು ರಾಜವೇ ಅಲ್ಲ ಅಂತ ಹೇಳುತ್ತೆ ನಮ್ಮ ಧರ್ಮಶಾಸ್ತ್ರ. ಸಕಲರು ಖುಷಿಯಿಂದ ಇಟ್ಟುಕೊಳ್ಳುವಂಥವನು ಮಾತ್ರ ರಾಜ ಅಂತ. ಸಕಲರನ್ನು ಖುಷಿಯಲ್ಲಿ ಇಟ್ಟುಕೊಳ್ಳುವ ಕಾಲ ಹೋಯ್ತು. ಈಗ ಯಾರಿಗೊಬ್ಬರಿಗೆ ಖುಷಿ ಆದರೆ ಇನ್ನೊಬ್ರಿಗೆ ಖುಷಿ ಇಲ್ಲ ಅನ್ನುವಂಥ ಕಾಲ ಬಂದಾಯಿತು ದ್ವೇಷದ ವೈಷಮ್ಯದ ಆರ್ಭಟದಲ್ಲಿ. ಹಾಗಾಗಿ ಈ ಒಂದು ಪರಿಸ್ಥಿತಿಯಲ್ಲಿ ಪರೀಕ್ಷಿತ ಹೇಗಿದ್ದ ಅಂದರೆ ಎಲ್ಲರನ್ನೂ ಖುಷಿ ಇಡಬೇಕು ಅಂತ ಓಡಾಡ್ತಿದ್ದ, ಎಲ್ಲರನ್ನು ನೋಡಿ ಬರ್ತಿದ್ದ. ಅವನಿಗೊಂದು ಸಂಗತಿ ಕಾಣಿಸ್ತು ಅವನು ಹೀಗೆ ಹೋಗುವಾಗ. ಏನದು? ಒಂದು ಎತ್ತು, ಅದಕ್ಕೆ ಒಂದೇ ಕಾಲು, ವೃಷಭ, 3 ಕಾಲಿಲ್ಲ, ಒಂದೇ ಕಾಲು. ಅದರ ಹತ್ರ ಒಂದು ದನ, ಹಸು, ಅದು ಕಣ್ಣೀರು ಹಾಕ್ಕೊಂಡು ನೋಡ್ತಾ ಇದೆ. ಈ ಥರದ ಒಂದು ಕಾಲಿನ ಎತ್ತಿಗೆ ಕಣ್ಣೀರು ಹಾಕುವ ದನವನ್ನು ನೋಡುವ ಹೊತ್ತಿಗೆ ಒಬ್ಬ ಕಲಿಪುರುಷ ಅವನು ಒಂದು ಬಡಿಗೆ ತಗೊಂಡು ಹೊಡೀತಿದ್ದಾನೆ. ಕಲಿಗಾಲ ಪ್ರವೇಶ ಆಯಿತು ಅಂತ ಗೊತ್ತಾಗ್ತದಲ್ವ. ಇವನಿಗೆ ಆಶ್ಚರ್ಯ ಆಗುತ್ತೆ. ಮೊದಲೇ ಒಂದು ಕಾಲಿನ ಎತ್ತು, ಅಳ್ತಾ ಇರುವ ಹಸು, ಅದಕ್ಕೆ ಹೊಡೆಯೋ ಇವ ಯಾರು ಅಂತ. ಇವ ರಾಜ. ಎಲ್ಲೂ ಯಾರೂ ದುಃಖದಲ್ಲಿರಲಿಕ್ಕಿಲ್ಲ, ಪಶು ಕೂಡ ದುಃಖದಲ್ಲಿರಲಿಕ್ಕಿಲ್ಲ. ನೆನ್ಪಿಟ್ಕೊಳ್ಬೇಕು, ಮನುಷ್ಯರಷ್ಟೇ ಅಲ್ಲ, ಕಣ್ಣೀರು ಹಾಕುವ ಪಶು ಕೂಡ. ಹಿಂದಿನ ಕಾಲದಲ್ಲಿ ರಾಜರು, ನಿಮಗೆ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಬರುತ್ತೆ, ಹಸುಗಳು ಕಣ್ಣೀರು ಹಾಕುತ್ತಿವೆ, ಕುದುರೆಗಳ ಕಣ್ಣುಗಳಲ್ಲಿ ನೀರು ಕಾಣಿಸುತ್ತಿದೆ, ಇದು ಶುಭವಲ್ಲ ಶ್ರೀಕೃಷ್ಣ ಅಂತ ಯುಧಿಷ್ಠಿರ. ನಾನು ನನ್ನ ಕುದುರೆಯ ಲಾಯಕ್ಕೆ ಹೋದರೆ ಎಲ್ಲ ಕುದುರೆಗಳ ಕಣ್ಣುಗಳಲ್ಲಿ ಕಣ್ಣೀರು ಕಾಣಿಸುತ್ತಿದೆ ಕೃಷ್ಣ, ಇದು ಶುಭ ಸೂಚನೆ ಎಂದು ನನಗನ್ನಿಸುವುದಿಲ್ಲ. ಪ್ರಾಣಿಗಳು ಸಂತೋಷವಾಗಿಲ್ಲ ಎಂದರೆ ಲೋಕದಲ್ಲಿ ಏನೋ ಉತ್ಪಾತ ನಡೆಯಲಿಕ್ಕಿದೆ ಎಂದು ಅರ್ಥ. ನಮಗೆ ಎಷ್ಟು ಸೆನ್ಸಿಟಿವಿಟಿ ಕಮ್ಮಿ ಆಗಿದೆ ನೋಡಿ. ಒಂದು ಪಶು ಖುಷಿಯಲ್ಲಿಲ್ಲ, ಅದು ದುಃಖದಲ್ಲಿದೆ, ನಮಗೆ ಗಮನಿಸಲಿಕ್ಕಾಗದಷ್ಟು ನಾವು ಮೈಮರೆತು ಬಿಟ್ಟಿದ್ದೇವೆ. ನಮ್ಮ ಸುಖ ಮಾತ್ರ. ಪರೀಕ್ಷಿತನಿಗೆ ಗೊತ್ತಿತ್ತು ಪ್ರಾಣಿ ಕೂಡ ಸುಖದಲ್ಲಿರಬೇಕು. ಅವನು ಪರೀಕ್ಷಿತ ತಕ್ಷಣ ಹೋಗಿಬಿಟ್ಟು ಅಲ್ಲಿ ಆ ಕಲಿಪುರುಷನನ್ನು ದಂಡಿಸಬೇಕು ಅನ್ನೋದ್ರೊಳಗಾಗಿ ಇವರಿಬ್ಬರ ನಡುವೆ ಸಂಭಾಷಣೆಯನ್ನು ನಡೆಯಿತು ಅಂತ. ಈ ದನ, ಹಸು ಇದೆಯಲ್ಲ, ಅದು ಕೇಳುತ್ತೆ ಎತ್ತಿಗೆ, ನೀನು ಯಾರು, ಯಾಕೆ ಒಂದು ಕಾಲಲ್ಲಿ ನಿಂತಿದ್ದೀಯಾ ಅಂತ. ಎತ್ತು ಹೇಳುತ್ತೆ, ನಾನು ವಾಸ್ತವಿಕ ಧರ್ಮ. ನನಗೇನಾಗಿದೆ ಅಂದರೆ, ಒಂದು ಕಾಲ ಕೃತದಿಂದ ತ್ರೇತ, ತ್ರೇತದ ನಂತರ ದ್ವಾಪರ, ಅದು ಕಳೆದು ಈಗ ಕಲಿಯುಗ, 4ನೆಯ ಯುಗ. ಒಂದು ಕಾಲಕ್ಕೆ 4 ಕಾಲು ಇತ್ತು. ಕೃತಯುಗದಲ್ಲಿರುವಾಗ ನನಗೆ ತಪಸ್ಸು, ಶುಚಿತ್ವ, ದಯೆ ಮತ್ತು ಸತ್ಯ, ಇವು 4 ಇದ್ದವು ಕೃತಯುಗದಲ್ಲಿ. 4 ಯುಗಗಳಲ್ಲಿ ಪ್ರಥಮ ಯುಗದ ಜನರು ಮತ್ಸರ ಇರಲಿಲ್ಲ, ದ್ವೇಷ ಇರಲಿಲ್ಲ, ದೇವರ ಜೊತೆಗೆ ಸಂವಹನ ಇತ್ತು, ದೇವರೊಟ್ಟಿಗೆ ನಡೆದಾಡ್ತಿದ್ರು, ಒಡನಾಟ ಇತ್ತು, ಅವರು ಇವರು ಒಟ್ಟಿಗೆ ಬದುಕ್ತಿದ್ರು, ಎಷ್ಟೋ ಪ್ರಶ್ನೆಗಳನ್ನು ಕೇಳ್ಕೊಳ್ತಿದ್ರು ಅಂತ ಕೃತಯುಗವನ್ನು ವಿವರಿಸುವಾಗ ನಮಗೆ ಹೇಳ್ತಾರೆ ಋಷಿ ಮುನಿಗಳು. ಅಂಥ ಕಾಲಘಟ್ಟದಲ್ಲಿ ಇದಕ್ಕೆ 4 ಕಾಲು ಇತ್ತು. ಬರ್ತಾ ಬರ್ತಾ ತ್ರೇತಾಕ್ಕೆ 1 ಕಾಲು ಹೋಯಿತು, ದ್ವಾಪರಕ್ಕೆ ಇನ್ನೊಂದು ಹೋಯಿತು. ಹೀಗೆ ಕೃತ ದ್ವಾಪರದವರೆಗೆ ಬರುವಾಗ 3 ಕಾಲು ಹೋಗಿ ತಪಸ್ಸು ಹೋಯಿತು, ಶುಚಿತ್ವ ಹೋಯಿತು, ದಯೆ ಹೋಯಿತು, ಸತ್ಯ ಮಾತ್ರ ಉಳಿದಿದೆ, ಈ 1 ಕಾಲಲ್ಲಿ ಇದ್ದೇನೆ ಅಂತ ಹೇಳುತ್ತೆ ಅದು. ಇದು ಯಾವುದು, ನೀನು ಯಾರು, ನೀನು ಯಾಕೆ ಕಣ್ಣೀರು ಹಾಕ್ತಿ ಅಂತ ಅದು ವೃಷಭ ಕೇಳುತ್ತೆ ಈ ಹಸುವನ್ನು. ನಾನು ಭೂಮಿ, ನಾನು ಇದನ್ನೆಲ್ಲ ಇಲ್ಲಿಯ ಗಲಾಟೆ ನೋಡಿ, ಈ ಜಗತ್ತಿನಲ್ಲಿ ಆಗ್ತಿರುವ ಭಾರವನ್ನು ಹೊರಲಿಕ್ಕಾಗದೆ ಇವರ ಗದ್ದಲಗಳಿಂದ ಕಣ್ಣೀರು ಹಾಕ್ತಿದ್ದೇನೆ, ಮತ್ತು ನಿನ್ನನ್ನು ನೋಡಿ ಕೂಡ ನನಗೆ ಕಣ್ಣೀರು ಬರ್ತಿದೆ. ಇಂತಹ 2 ಸಂಭಾಷಣೆಗಳ ಮಧ್ಯೆ ಕಲಿಪುರುಷ ಹೊಡೆಯುತ್ತಾನೆ. ಮೊದಲೇ ಆ ಕಾಲಘಟ್ಟ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ, ಅವುಗಳೇ ಸುಖದಲ್ಲಿಲ್ಲ. ಅಂಥಲ್ಲಿ ಕಲಿಪುರುಷ ಹೊಡೆಯುವಾಗ ಪರೀಕ್ಷಿತ ಹೋಗಿ ಆ ಕಲಿಪುರುಷನನ್ನು ವಧೆ ಮಾಡಲಿಕ್ಕೆ ಸಿದ್ಧನಾಗ್ತಾನೆ. ಯಾಕೆ? ನನ್ನ ರಾಜ್ಯದಲ್ಲಿ ಪಶುವನ್ನು ವಧಿಸುವವನನ್ನು ಮೊದಲು ಶಿಕ್ಷಿಸುವುದು ನನ್ನ ಕೆಲಸ. ನಮ್ಮ ರಾಜ್ಯದಲ್ಲಿ ಪಶುವನ್ನು ವಧಿಸುವವನು ಪುರಸ್ಕರಿಸುವುದು ನಮ್ಮ ಕೆಲಸ. ಕಲಿಗಾಲ ಅಲ್ವಾ, ಅದರಿಂದ ಆಗ ಯಾವ ಪಶುವನ್ನು ಯಾವನಾದರೂ ವಧಿಸ್ತಾನೆ ಅಂದರೆ ಅವನನ್ನು ನಾನು ದಂಡಿಸಬೇಕು, ನೇರವಾಗಿ
ಬಿಲ್ಲು ತಗೊಂಡು ಅವನು ಕೊಲ್ಲಕ್ಕೆ ಸಿದ್ಧನಾದ. ಕಲಿಪುರುಷ ಏನು ಮಾಡಿದ? ಎಲ್ಲ ದುಷ್ಟರೂ ಹಾಗೆ ಒಳ್ಳೆ ಟೈಮ್ ನೋಡಿ ಶರಣಾಗತರಾಗ್ಬಿಡೋದು. ಗೆಲ್ಲಿಕ್ಕಾಗೋದಿಲ್ಲ ಅಂದಾಗ ದುಷ್ಟರು ಶರಣಾಗತರಾಗ್ತಾರೆ. ಒಳ್ಳೆಯವರು ಶರಣಾಗತರಾಗೋದು ಬಹಳ ಕಡಿಮೆ, ದುಷ್ಟರೇ ಆಗೋದು ಜಾಸ್ತಿ ಯುದ್ಧದಲ್ಲಿ ನಾನು ಹೇಳೋದು.